ದಾಂಡೇಲಿಯ ಸಾರ್ವಜನಿಕ ಕಚೇರಿ, ಆಸ್ಪತ್ರೆ, ವಸತಿ ನಿಲಯ, ಅಂಗನವಾಡಿ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಎಸ್.ಕೆ. ವಂಟಿಗೋಡಿ. ದಾಂಡೇಲಿ ನಗರದ ಸಾರ್ವಜನಿಕ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ, ವಸತಿ ನಿಲಯ ಹಾಗೂ ಅಂಗನವಾಡಿ ಕೇಂದ್ರಗಳು ಸಮರ್ಪಕ ಮೂಲಸೌಕರ್ಯವನ್ನು ಒಳಗೊಂಡಿದ್ದು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಎಸ್.ಕೆ. ವಂಟಿಗೋಡಿ ಅವರು ಹೇಳಿದರು. ಅವರು ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು. ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿ ಹಾಗೂ ಇನ್ನಿತರ ಕಾರ್ಯಾಲಯಗಳಲ್ಲಿ ಕುಂದುಕೊರತೆಗಳಿದ್ದಲ್ಲಿ ಅದರ ಬಗ್ಗೆ ಪರಿಶೀಲನೆ ನಡೆಸಲು ನಗರಕ್ಕೆ ಆಗಮಿಸಿದ್ದು, ಈ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರ, ವಸತಿ ನಿಲಯ, ಸಾರ್ವಜನಿಕ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದಾಗ ಅತ್ಯುತ್ತಮವಾದ ಮೂಲಸೌಕರ್ಯ ವ್ಯವಸ್ಥೆ ಇದೆ ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉತ್ತಮವಾದ ಸೇವೆಯನ್ನು ನೀಡುತ್ತಿದ್ದಾರೆ ಎಂದು ಪರಿಶೀಲನೆಯ ಸಂದರ್ಭ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ನೀರಜ್ ಬಿ.ವಿ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮತ್ತು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರು ಉಪಸ್ಥಿತರಿದ್ದರು. ಸರ್, ಇವತ್ತಿನ ಭೇಟಿಯ ಉದ್ದೇಶ, ಅದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ದಾಂಡೇಲಿಗೆ ಆಗಮಿಸಿರುವ ತಮಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸಿದೆ. ಇವತ್ತಿನ ಭೇಟಿಯ ಉದ್ದೇಶ ಹೇಳುವುದಲ್ಲ, ನಾನು ಮಾನವ ಹಕ್ಕುಗಳ ರಾಜ್ಯ ಮಾನವ ಹಕ್ಕು ಆಯೋಗದಿಂದ ಈ ದಿನ ದಾಂಡೇಲಿಗೆ ಭೇಟಿ ಕೊಟ್ಟು ಇಲ್ಲಿ ಇರುವಂಥ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅಥವಾ ಶಾಲೆ, ಅಂಗನವಾಡಿ, ಹಾಸ್ಟೆಲ್ ಮುಂತಾದವುಗಳಿಗೆ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಇದರ ಉದ್ದೇಶ ಅಂದರೆ ಈ ಎಲ್ಲ ಸಾರ್ವಜನಿಕ ಕಚೇರಿಗಳಲ್ಲಿ, ಸ್ಥಳಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯೋ ಅಥವಾ ಹೇಗೆ, ಅಥವಾ ಏನಾದರೂ ಕುಂದುಕೊರತೆಗಳಿದ್ದರೆ ಆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಈ ತಾಲೂಕು ಆಫೀಸರ್ಸ್ ಒಂದು ಸಭೆ ಏರ್ಪಡಿಸಿ ಅವರಿಗೆ ಸೂಕ್ತ ಸಲಹೆಗಳನ್ನು ನೀಡುವುದು ಉದ್ದೇಶವಾಗಿತ್ತು. ಆ ಪ್ರಕಾರ ಇವತ್ತು ನಾನು ಇಲ್ಲಿ ಒಂದು ಅಂಗನವಾಡಿ ಭೇಟಿ ಕೊಟ್ಟೆ, ಒಂದು ಹೈಸ್ಕೂಲಿಗೆ ಭೇಟಿ ಕೊಟ್ಟೆ, ಆಮೇಲೆ ಒಂದು ಹಾಸ್ಟೆಲಿಗೆ ಭೇಟಿ ಕೊಟ್ಟೆ. ಆ 3 ಸ್ಥಳಗಳಲ್ಲಿ ನೋಡಿದಾಗ ಅಲ್ಲಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಂಡು ತುಂಬ ಸಂತೋಷ ಆಯಿತು. ನನ್ನ ಜೊತೆ ತಹಶೀಲ್ದಾರ್ ಇತರ ಅಧಿಕಾರಿಗಳು ಸಹ ಬಂದಿದ್ದರು. ಅಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆ ಸೌಕರ್ಯಗಳು ಎಲ್ಲ ಅಲ್ಲಿ ಇದ್ದು ಅವರಿಗೆ ಅವನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗಲು ಸೂಕ್ತ ನಿರ್ದೇಶನಗಳನ್ನು ನೀಡಿದೆ. ಆ ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ DHO ಸಮ್ಮುಖದಲ್ಲಿ ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡಿ ಹಾಗೂ ಇಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ರೋಗಿಗಳಿಗೆ ಮತ್ತು ರೋಗಿ ಸಂಬಂಧಿಕರಿಗೆ ಸಹ ವಿಚಾರ ಮಾಡಿದಾಗ ಅವರೆಲ್ಲ ಈ ಆಸ್ಪತ್ರೆ ವೈದ್ಯರ ಒಂದು ಇದರ ಬಗ್ಗೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರು ಸರಿಯಾದ ಸಮಯಕ್ಕೆ ನಮಗೆ ವೈದ್ಯರು ಸ್ಪಂದನೆ ಮಾಡ್ತಾರೆ ಮತ್ತು ಯಾವುದೇ ಒಂದು ಸಮಸ್ಯೆ ಬಂದಾಗ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಸೂಕ್ತ ಪರಿಹಾರವನ್ನು ನೀಡುವಲ್ಲಿ ಅವರು ಕ್ರಮ ಕೈಗೊಳ್ತಾರೆ ಮತ್ತು ಯಾವುದೇ ಸಾರ್ವಜನಿಕರಿಂದ ದುಡ್ಡು ಪಡೆಯುವುದಿಲ್ಲ, ಯಾವುದೇ ಒಂದು ಕಾಲ ವಿಳಂಬ ಮಾಡುವುದಿಲ್ಲ. ಆಮೇಲೆ ನಮ್ಮನ್ನು ವಿಳಂಬ ಮಾಡಿದ್ರೆ ತಕ್ಷಣ ಒಂದು ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಅವರು ಕ್ರಮ ಕೈಗೊಳ್ತಾರೆ ಅಂತ ಸಾರ್ವಜನಿಕರು ಸಹ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಮೇಲೆ ಎಲ್ಲ ವಾರ್ಡ್ಗಳು ಭೇಟಿ ನೋಡಿದಾಗ ಸ್ವಚ್ಛತೆಯನ್ನು ಕಾಪಾಡಿದ ಕಂಡು ಬಂತು. ಆಮೇಲೆ ಕೆಲವು ವೈದ್ಯಾಧಿಕಾರಿಗಳು ಕೆಲವು ಪೋಸ್ಟು ವೇಕೆನ್ಸಿ ಇದ್ದದ್ದು ಗೊತ್ತಾಯಿತು. ಆ ಬಗ್ಗೆ ನಾನು ಸೂಕ್ತ ಒಂದು ಶಿಫಾರಸನ್ನು ಸರ್ಕಾರಕ್ಕೆ ಮಾಡ್ತೀನಿ. ಯಾಕಂದರೆ ಈ ತಾಲೂಕು ಹಾಸ್ಪಿಟಲ್ ಸಣ್ಣ ಹಳ್ಳಿಗಳಿಂದ ಜನ ಬರ್ತಾರೆ. ದಿನಕ್ಕೆ 400 ರಿಂದ 500 ಜನ ಚಿಕಿತ್ಸೆ ಬೇಡಿ ಸಾರ್ವಜನಿಕರು ಬರ್ತಾರೆ. ಅವ್ರಿಗೆಲ್ರಿಗೂ ಸೂಕ್ತ ಒಂದು ವ್ಯವಸ್ಥೆ ಕಲ್ಪಿಸಬೇಕಂದ್ರೆ ಎಲ್ಲ ನುರಿತ ವೈದ್ಯರು, ಎಲ್ಲ ಸ್ಪೆಷಲಿಸ್ಟ್ಗಳು ಅವೈಲೇಬಲ್ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ 90% ಎಲ್ಲ ಇದ್ದಾರೆ. ಒಂದು 3-4 ಪೋಸ್ಟ್ ವೇಕೆನ್ಸಿ ಇದೆ. ಅದನ್ನು ಸಹಿತ ನಾನು ಕೂಡಲೇ ಭರ್ತಿ ಮಾಡಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ. ಆಮೇಲೆ ಮಕ್ಕಳ ಮತ್ತು ಮಹಿಳಾ ಘಟಕಕ್ಕೂ ಭೇಟಿ ನೀಡಿದೆ. ಇಲ್ಲಿ ಆ ಆಸ್ಪತ್ರೆ ಅದು ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿರುವ ವೈದ್ಯರ ಜೊತೆಗೆ, ಅಲ್ಲಿರುವಂಥ ಸ್ಟಾಫ್ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ. ಆಮೇಲೆ ಫಾರ್ಮಸಿ ಭೇಟಿ ಕೊಟ್ಟಾಗ ಎಲ್ಲ ಔಷಧಿಗಳು ಅಲ್ಲಿ ಲಭ್ಯವಿದ್ದು ಯಾವುದೇ ಒಂದು ಎಕ್ಸ್ಪೈರಿ ಆದಂಥ ಔಷಧಿಗಳು ಸಹ ಕಂಡುಬರಲಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದಾಂಡೇಲಿ ಒಂದು ತಾಲೂಕು ಆಸ್ಪತ್ರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ DHOಗಳು, ಎಲ್ಲ ವೈದ್ಯಾಧಿಕಾರಿಗಳು ಒಂದು ಶ್ರಮ ಅದರಲ್ಲಿ ಇದೆ ಅಂತ ನಾನು ಅವ್ರಿಗೆ ಅಭಿನಂದನೆಗಳು ಹೇಳಬಯಸ್ತೇನೆ. ಅದೇ ರೀತಿ ತಹಶೀಲ್ದಾರು ಸಹ ಎಲ್ಲ
ತಾಲೂಕು ಆಫೀಸ್ಗಳಿಗೂ ಅವರು ನಿಯಮಾನುಸಾರ ತಿಂಗಳಿಗೊಂದು ಸಾರಿ ಅಥವಾ 2 ಸಾರಿ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಒಂದು ಪರಿಶೀಲನೆ ಮಾಡ್ತಾರೆ. ಮತ್ತು ಯಾವುದೇ ಒಂದು ಕುಂದುಕೊರತೆ ಆಗದಂತೆ ಅವರು ಶ್ರಮ ವಹಿಸಿ ಕಾರ್ಯ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರಿಗೂ ಸಹ ಅಭಿನಂದನೆ ನೀಡ್ತೀನಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದರಲ್ಲಿ ನಮ್ಮ ಈ ದಾಂಡೇಲಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಯಾವುದೇ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಥವಾ ಸಾರ್ವಜನಿಕ ಕಚೇರಿಗಳಲ್ಲಿ ಕಂಡು ಬಂದಿಲ್ಲ ಅಂಥೇಳಿ, ಕೊರತೆಯಲ್ಲಿ ಕಂಡು ಬಂದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.